ಈ ಕಾಂಗ್ರೆಸ್ನ ಹೊಡಿಸುವಾಗ ಕಾಂಗ್ರೆಸ್ ಇದರಿಂದ ಎಸ್ಕೇಪ್ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದೆ. ಏನೋ ಆಗಲಿ, ಏನೋ ಆದರೂ ಒಂದು ಸತ್ಯನ ಯಾರು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರ ಹಿಂದಿಲ್ಲ ನಾಳೆ ಒಳ್ಳೆ ಕೆಲಸ ಒಳ್ಳೆ ಹುದ್ದೆ ನಿಶ್ಚಿತವಾಗಿ ಸಿಗ್ತದೆ ಅನ್ನೋದು ಅನುಭವದಿಂದ ಕಂಡುಕೊಂಡಂಥ ಮಾತು. ಹೀಗಾಗಿ ಕಾಂಗ್ರೆಸ್ಸಿಗೆ ಇದರಿಂದ ಬಳ್ಳಾರಿ ಹೊಡೆದಿಂದಾಗೆ ಒಂದಷ್ಟು ಇಮೇಜ್ ಡ್ಯಾಮೇಜ್ ಆಗಿದ್ದ ಕಾರಣ ಅದ. ಆದರೆ ಇಮೇಜ್ ಉಳಿಸ್ಕೋಬೇಕಾಗಿದ್ದಪ್ಪ ಅಂತಂದ್ರೆ ಈಗ ಮಾಡಬೇಕಾಗಿದ್ದ ಕೆಲಸಗಳು ಅನೇಕ ಇದ್ದಾವೆ. ಮಧ್ಯದಾಗಿ ಹೇಳಿದಂಗೆ ಈಗಾಗಲೇ ಬಳ್ಳಾರಿಗೆ ಈ ತನಿಖೆಗೆ ಒಪ್ಪಿಸುವಂಥ ಕೆಲಸ ಆಗಬೇಕಾಗಿದೆ. ಸಿ ಬಿ ಐಗೆ ಒಪ್ಪಿಸ್ರಿ, ಯಾರು ಒಪ್ಪಿಸ್ರಿ, ನೀವು ಪ್ರಾಮಾಣಿಕ ಸಿ ಬಿ ಐಗೆ ಅನ್ನುವಂಥ ಅವಶ್ಯಕತೆ ಏನದ, ಅವ್ರು ಸಿ ಬಿ ಐಗೆ ಒಪ್ಪಿಸ್ರಿ ಅನ್ನುವಂಥ ಲೆಕ್ಕದಲ್ಲಿದ್ದಾರೆ. ಅಲ್ಲ ಇಲ್ಲ ಅಟ್ಲೀಸ್ಟ್ ಮತ್ತೇನು ಮಾಡೋಕ್ಕೆ ಸಾಧ್ಯ ಅದ ಅನ್ನೋದು ಸಹಿತ ಇವತ್ತು ಸರ್ಕಾರ ನಿರ್ಧಾರ ತೆಗೋಬೇಕಾಗಿದೆ. ಆ ದಿಶೆಯಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇದು ಆದಷ್ಟು ಜಲ್ದಿ ಮುಗಿಸೋದು ಭಾಳ ಉತ್ತಮ. ಇಲ್ಲಪ್ಪ ಅಂದರೆ ಬೆಳಗೋದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಏನಪ್ಪ ಅಂತಂದ್ರೆ ಇದು ಬಳ್ಳಾರಿ ಭಾಳ ಶಾಂತ ಆಗುವಂಥ ಅವಶ್ಯಕತೆ ಅದ, ಬೆಳಿಬಾರ್ದು. ಜೊತೆಗೆ ಯಾಕಂದರೆ ಎರಡೂ ಕಡೆ ಅವರು ಇದ್ದಾರೆ. ನಾರಾ ಭರತರೆಡ್ಡಿನೂ ಅವರು ಒಂದು ಗುಂಡ ಸಂಸ್ಕೃತಿ ಬಂದಂಥವ್ರು, ಮತ್ತು ಜನಾರ್ದನ ರೆಡ್ಡಿ ಅವ್ರ ಬಗ್ಗೆಯೂ ಏನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೂ ಅವ್ರ ಕೇಸ್ ಉಳಿದೆ ಅವ್ರ ಮೇಲೆ. ಅದಕ್ಕಾಗಿ ಇಬ್ಬರು ಶಾಂತಿಯಿಂದ ಕೂತ್ಕೊಂಡು ಡಿಸಿಷನ್ ಮಾಡಲಿ. ಜೊತೆಗೆ ಸರ್ಕಾರ ಸಹಿತ ಅನಗತ್ಯ ಅದನ್ನು ಕ್ರಿಯೇಟ್ ಮಾಡಲಾರ್ದ, ದೊಡ್ಡದು ಮಾಡಲಾರ್ದ ಸಮಾಪ್ತಿ ಮಾಡಿಸಿಬಿಡೋದು ಭಾಳ ಯೋಗ್ಯ. ಯಾಕಂದ್ರೆ ಇಲ್ಲಿ ಬಳ್ಳಾರಿ ಜನರ ಜೀವನದ ಜನಸಾಮಾನ್ಯರಿದ ಇವರೇನು ಹಿಡಿದು ಬರೋದು ಜನ ಸಾಕಷ್ಟು ಇದ್ದಾರಲ್ಲೇ ಆ ಸಂಘರ್ಷಕ್ಕೆ ಆಸ್ಪದ ಆಗ್ತದೆ. ಹೀಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಇವ್ರನ್ನ ಇಲ್ಲೇ ಬಿಟ್ಟು ಒಂದು ನ್ಯಾಯಯುತ ಬೇಡಿಕೆ ಏನದಾವ ಅವರು ಬಗೆಹರಿಸೋದು ಯೋಗ್ಯ. ಯಾಕಂದ್ರೆ ನಾಲ್ಕು ತಪ್ಪು ಮಾಡಿ ನಾಲ್ಕು ಶಿಕ್ಷೆ ಆಗಲಿ, ಜನಾರ್ದನ ರೆಡ್ಡಿ ಅವ್ರು ಸಿಕ್ಕರೆ ಅವರು ತಪ್ಪು ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಅವ್ರು ಬಂದಾಗ ಇದೆಲ್ಲ ಶುರುವಾಗೈತೆ ಅಂದರೆ ಹೌದು ಅನ್ನೋದು ಒಂದು ಹಂತದವ್ರಿಗೆ ಸರಿ. ಆದರೆ ಅವರ ಕಾರಣ ಇದಕ್ಕೆಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನಾನಲ್ಲಿ ಅವ್ರ ಬೆಂಬಲಿಗರು ಅಲ್ಲಿ ಫ್ಲೆಕ್ಸ್ ಹಾಕೋದು ಬೆನ್ನಂಥದ್ದು ಅದನ್ನು ವಿರೋಧ ಮಾಡಿದ್ದು ಇವೆರಡು ಅಲ್ಲೇ ತಪ್ಪು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 16 ನ್ಯೂಸ್ ಅರ್ಥ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು.